ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಒಂದು ವೀಡಿಯೋ ಅಂತ ಹೇಳಿದ್ರೆ ತುಂಬಾ ಸ್ಪೆಷಲ್ ವೀಡಿಯೋ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಯಾರು ಕೂಡ ಮಿಸ್ ಮಾಡಬೇಡಿ. ಅಷ್ಟೊಂದು ಯೂಸ್ಫುಲ್ ಆಗೋ ಒಂದು ವೀಡಿಯೋ, ಶಾಪಿಂಗ್ ವೀಡಿಯೋ ಆಯಿತಾ. SM ಸ್ಟ್ರೀಟ್ ಶಾಪಿಂಗ್ ವೀಡಿಯೋ, ಕೋಯಿಕೋಡಲ್ಲಿರೋ SM ಸ್ಟ್ರೀಟ್ ಆಯಿತಾ. ಇದರಲ್ಲಿ ನಮಗೆ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿಬಿಟ್ಟು ನಮಗೆ ಪ್ರಾಡಕ್ಟ್ ಸಿಗುತ್ತೆ. ನಾನು ಈಗ ತೋರಿಸ್ತಾ ಇರೋ ಈ ಒಂದು ಬೌಲ್ ಉಂಟಲ್ಲ, ತುಂಬ ಕ್ವಾಲಿಟಿ ಇರೋ ಬೌಲ್. ಬಟ್ ಅದಕ್ಕೆ ಬರೀ 70 ರೂಪೀಸ್ ಮಾತ್ರ ನಾನು ಕೊಟ್ಟಿರೋದು. ತುಂಬಾ ಕ್ವಾಲಿಟಿ ಇರುವ ಬೌಲ್ ಆಯಿತಾ. ನಮಗೆ ಒಂದು ಏನಿದು ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟ್. ಬಟ್ ಬೆಲೆ ಮಾತ್ರ ತುಂಬ ಕಡಿಮೆ ಐತೆ. ಇಲ್ಲಿ ನಮಗೆ ಎಲ್ಲ ಪ್ರಾಡಕ್ಟಿಗೂ ಕೂಡ ಬಜೆಟ್ ಫ್ರೆಂಡ್ಲಿ ಆಗಿಬಿಟ್ಟೆ ನಮಗೆ ಇಲ್ಲಿಂದ ಬೈ ಮಾಡ್ಬೋದು. ಓಕೆನಾ. ಎಸ್, ಈ ಥರ ನಾನು ನಾಲ್ಕು ಬೌಲ್ ಪರ್ಚೇಸ್ ಮಾಡಿದ್ದೀನಿ. ಬಟ್ ನಾನು ಆಲ್ರೆಡಿ 2 ಬೌಲ್ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇಲ್ಲ. ಮತ್ತು ಈ ಥರ ನಾನು ಸ್ವಲ್ಪ ಸ್ಪೂನ್ಗಳು ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಸ್ಪೂನ್ಗೆಲ್ಲ ಬರೀ 30 ರೂಪಾಯಿ ಮಾತ್ರ. ಒಂದು ಸ್ಪೂನ್ಗೆ ಬರೀ 30 ರೂಪಾಯಿ. ತುಂಬ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಇದೆ. ನಮಗೆ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ನಮಗೆ ಎಲ್ಲ ಪ್ರಾಡಕ್ಟ್ಗಳು ಯೂಸ್ ಮಾಡ್ಬೋದು. ಅಷ್ಟು ಸೂಪರಾಗಿರೋ ಪ್ರಾಡಕ್ಟ್. ಮತ್ತು ಫಸ್ಟ್ ಕ್ವಾಲಿಟಿ ಐತೆ. 30 ರೂಪಾಯಿ ಮಾತ್ರ ಇರೋದು ಅಂತ ಹೇಳ್ಬಿಟ್ಟು ನೀವು ಚೀಪ್ ಕ್ವಾಲಿಟಿ ಅಂತ ಅಂದ್ಕೊಳ್ಳೇಬೇಡಿ. ಫಸ್ಟ್ ಕ್ವಾಲಿಟಿ. ನೀವು ಯಾರಾದರೂ ಕೇರಳ ವಿಸಿಟ್ ಮಾಡಬೇಕು ಅಂತ ಇರೋವರಿಗೆ ಕೋಯಿಕೋಡ್ SM ಸ್ಟ್ರೀಟ್ ಮಸ್ಟಾಗಿ ವಿಸಿಟ್ ಮಾಡಿ. ನಮಗೆ ಅಷ್ಟು ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ಗಳು ಅಲ್ಲಿದೆ ಆಯಿತಾ. ಮತ್ತು ಇದು ಬಂದುಬಿಟ್ಟು ನಮ್ಮ ಒಂದು ತರಕಾರಿದೆಲ್ಲ ಸಿಪ್ಪೆ ರಿಮೂವ್ ಮಾಡೋ ಒಂದು ಪ್ರಾಡಕ್ಟ್. ಇದಕ್ಕೆ ಬರೀ 30 ರೂಪಾಯಿ ಇರೋದಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ ಇತ್ತು. ಮತ್ತು ಈ ಒಂದು ಸ್ಪೂನ್ಗೆಲ್ಲ ಬರೀ 10 ರೂಪೀಸ್. ಒಂದು ಸ್ಪೂನ್ ತೆಗೆದ್ರೆ 10 ರೂಪೀಸ್. ಓಕೆ. ಮತ್ತು ಆ ಒಂದು ಬ್ಲ್ಯಾಕ್ ಸ್ಪೂನ್ ಉಂಟಲ್ಲ, ಅದಕ್ಕೆಲ್ಲ 20 ರೂಪೀಸ್ ಮಾತ್ರ ಇರೋದು. ಒಂದು ಸ್ಪೂನ್ಗೆ 20 ರೂಪೀಸ್ ಅಷ್ಟೇ. ಮತ್ತು ಈ ಒಂದು ಪ್ಲೇಟಿಗೆ ಬರೋದು ಬರೀ 30 ರೂಪಾಯಿ. ಒಂದು ಪ್ಲೇಟಿಗೆ ಬರೀ 30 ರೂಪಾಯಿ. ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಆಯಿತಾ. ನಾನು ನೋಡಿಬಿಟ್ಟು ಪರ್ಚೇಸ್ ಮಾಡಿರೋದು. ಮತ್ತು ನನಗೆ ತುಂಬ ಪರ್ಚೇಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ನಾನು ಈವ್ನಿಂಗ್ ಹೋಗಿದೆ ಆಯಿತಾ. ಅದಕ್ಕೆ ನನಗೆ ಸ್ವಲ್ಪ ಒಂದು 2 hours ಮಾತ್ರ ಸಿಕ್ಕಿದ್ದು. ಅದರಲ್ಲಿ ನಾನು ಬೇಗ ಪರ್ಚೇಸ್ ಮಾಡಿರೋದು ಆಯಿತಾ. ಆ ಒಂದು ಶಾಪೆಲ್ಲ ಕ್ಲೋಸ್ ಮಾಡೋ ಆ ಒಂದು ಟೈಮಲ್ಲಿ ಹೋಗಿಬಿಟ್ಟು ಬೇಗ ಪರ್ಚೇಸ್ ಮಾಡಿರೋದು. ಮತ್ತು ಈ ಒಂದು ಸ್ಪಾಂಜ್ ನಾನು ಒಂದು ಯೂಸ್ ಮಾಡಿದ್ದೀನಿ. 3 ಇತ್ತು, ಅದಕ್ಕೆ 30 ರೂಪಾಯಿ. ಮತ್ತು ಈ ಒಂದು ಜಗ್ ಉಂಟಲ್ಲ, ಅದಕ್ಕೆ ಬರೀ 30 ರೂಪಾಯಿ. ಅಷ್ಟು ಕ್ವಾಲಿಟಿ ಆಯಿತಾ. ಮತ್ತು 30 ರೂಪಾಯಿಗೆ ಇವತ್ತು ಯಾವ ಅಂಗಡಿಯಲ್ಲಿ ಕೂಡ ಈ ಒಂದು ಜಗ್ ಈ ಥರ ಪ್ರಾಡಕ್ಟ್ ಏನು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಮಗೆ ಸಿಗೋದೇ ಇಲ್ಲ. 100% ಹೇಳ್ತೀನಿ, ಸಿಗೋದೇ ಇಲ್ಲ. ಇದನ್ನು ತುಂಬ ಕ್ವಾಲಿಟಿ ಇರೋ ಪ್ರಾಡಕ್ಟ್. ಮತ್ತು ಇದಕ್ಕೆಲ್ಲ ಬರೀ 30 ರೂಪಾಯಿ ಮಾತ್ರ ಇರೋದಾಯ್ತಾ. ನನಗೆ ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದು, ವೀಡಿಯೋ ಮಾಡೋದು ಏನೂ ಅರ್ಥ ಆಗ್ತಾ ಇರ್ತಿಲ್ಲ. ಬಟ್ ನನಗೆ ಆ ಒಂದು ಎಲ್ಲರಿಗೂ ಗೊತ್ತಲ್ಲ, ಹೆಂಗಸರು ಅಂತ ಹೇಳಿದ್ರೆ ಒಂದು ಶಾಪಿಗೆ ಹೋದರೆ ಸಾಕು, ಪರ್ಚೇಸ್ ಮಾಡೋದು. ನಮಗೆ ವೀಡಿಯೋಸ್ ಏನು ಹಿಡಿಬೇಕು ಅಂತಲೇ ಆ ಒಂದು ಸಮಯದಲ್ಲಿ ಇರೋದಿಲ್ಲ. ಮತ್ತು ಈ ಒಂದು ಬ್ಯಾಗ್ ಉಂಟಲ್ಲ, ತುಂಬ ಅಫೋರ್ಡಬಲ್ ಆಗಿರೋ ಒಂದು ಪ್ರೈಸ್ ಆಯಿತಾ. ಬರೀ 200. ನೀವು ನಂಬ್ತೀರೋ ಬಿಡ್ತೀರೋ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ತುಂಬಾ ಕಲೆಕ್ಷನ್ಸ್ಗಳಿವೆ. ಚಿಕ್ಕ ಬ್ಯಾಗಿಂದ ದೊಡ್ಡ ಬ್ಯಾಗ್ ತನಕ ಇದೆ. ಬಟ್ ಅವರು ಬರೀ ಎಲ್ಲ ಸೈಜ್ ಬ್ಯಾಗು 200 ರೂಪೀಸ್ ಮಾತ್ರ ಇರೋದು. ಬಟ್ ನನಗೆ ಈ ಒಂದು ಬ್ಯಾಗ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಈ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದೀನಿ. ಸೂಪರ್ ಕ್ವಾಲಿಟಿ ಐತಾ. ನಮ್ಮ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ 200 ರೂಪೀಸೆಲ್ಲ ನಮಗೆ ತುಂಬ ಕಡಿಮೆ ಪ್ರೈಸ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಇಲ್ಲಿ ನಾನು ಸಿಟಿಯಲ್ಲಿರೋದು. ಇಲ್ಲೆಲ್ಲ ನಮಗೆ ಈ ಒಂದು ಬ್ಯಾಗಿಗೆಲ್ಲ 650 ರೂಪೀಸ್ ಕೊಡಬೇಕು. ಬಟ್ ಅಲ್ಲಿ ನಮಗೆ ಬರೀ 200 ರೂಪೀಸ್ ಮಾತ್ರ ಇರುತ್ತೆ. ಅಷ್ಟೊಂದು ಕ್ವಾಲಿಟಿ. ನೀವು ಈ ಒಂದು ಪ್ರೈಸ್ ಕೇಳಿಬಿಟ್ಟು ಇದು ಕ್ವಾಲಿಟಿ ಇರೋದಿಲ್ಲ ಅಂತೇನು ಅನಿಸ್ಕೊಳ್ಬೇಡಿ. ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾತ್ರ ಅಲ್ಲಿ ಇರೋದು. ಮತ್ತು ಈ ಒಂದು ಶಾರ್ಟ್ಸ್, ಇದಕ್ಕೆಲ್ಲ ಬರೀ 150 ರೂಪೀಸ್ ಮಾತ್ರ, 100 ರೂಪೀಸ್ ಮಾತ್ರ ಇರೋದೈತೆ. ಇದು ನಾನು 2 ತಗೊಂಡಿದ್ದೀನಿ. ತುಂಬಾ ಏನದು ಕ್ವಾಲಿಟಿ ಅಂದರೆ ಫಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಒಂದು ನಾವು ರೆಡಿಮೇಡ್ ಏನು ತಗೊಂಡ್ರೂ ನಾವು ಒಂದು ಸ್ಟಿಚ್ ನಾವು ಮಾಡಬೇಕು, ಇಲ್ಲದಿದ್ದರೆ ಅದು ಬಿಟ್ಟು ಹೋಗೋಕ್ಕೆ ಚಾನ್ಸ್ ಇದೆ. ಆ ಥರ ಎಲ್ಲ ಒಂದು ಡ್ರೆಸ್ ಎಲ್ಲ ನೀವು ಇಲ್ಲಿಂದ ಪರ್ಚೇಸ್ ಮಾಡಿಬಿಟ್ಟು ನೀವು ಮನೇಲಿ ಬಂದುಬಿಟ್ಟು ಸ್ಟಿಚ್ ಮಾಡಬೇಕಾಯ್ತಾ. ಓಕೆ. ಮತ್ತು ಈ ಒಂದು ಟೀ ಶರ್ಟ್ ಉಂಟಲ್ಲ, ಈ ಒಂದು ಟೀ ಶರ್ಟಿಗೆ ಬರೀ 150 ರೂಪೀಸ್ ಮಾತ್ರ ಕೊಟ್ಟಿರೋದು. ಅಲ್ಲಿ ಅಷ್ಟು ನಾನು ಸಂಡೇ ಹೋಗಿರೋದ್ರಿಂದ ಸಂಡೇ ಮಾರ್ಕೆಟ್ ಇತ್ತು. ಸೊ ತುಂಬಾ ರಶ್ ಇತ್ತು. ನನಗೆ ಏನು ಪರ್ಚೇಸ್ ಮಾಡಬೇಕಾ ಬಿಡಬೇಕಾ ಏನು ಗೊತ್ತಾಗ್ತಿರ್ತಿಲ್ಲ ಆ ಒಂದು ಟೈಮಲ್ಲಿ.
ಒಂದು ಲಾಸ್ಟ್ ಟೈಮ್ ನಾನು ಹೋಗಿದ್ದು ಆ ಒಂದು ಮಾರ್ಕೆಟಿಗೆ, SM ಸ್ಟ್ರೀಟ್ ಮಾರ್ಕೆಟ್ ಅಂತ ಹೇಳ್ತೀವಿ ಕೋഴിക്കോಡಲ್ಲಿ. ಓಕೆ, ಕ್ಯಾಲ್ಕಟ್. ಓಕೆ, ಮತ್ತು ಈ ಒಂದು ಸಾಕ್ಸ್ 3 ಸಾಕ್ಸಿಗೆ ಬರೋದು 100 ರುಪೀಸ್ ಇತ್ತು. ಒಂದು ಪೇರ್ ಥರ ಒಂದು ಸೆಟ್ಟಲ್ಲಿ ಅವರು ಡಿಸ್ಪ್ಲೇಗೆ ಹಾಕಿರ್ತಾರೆ. ನಾವು ಅದರಿಂದ ನಮಗೆ ಇರೋ ಒಂದು ಪೇರ್ ತಗೊಳ್ಬೇಕು. ಅದರಲ್ಲಿ 3 ಸೆಟ್ ಇರ್ತದೆ, ಸಾಕ್ಸದು 3 ಸೆಟ್ ಇರ್ತದೆ. ಮತ್ತು ಕ್ವಾಲಿಟಿ ಅಂತ ಹೇಳಿದ್ರೆ ಫಸ್ಟ್ ಕ್ವಾಲಿಟಿಯಲ್ಲಿ ನಮ್ಗೆ ಏನು ಹೇಳೋಕ್ಕಾಗಲ್ಲ. ಚೀಪ್, ರೈಟ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಅಷ್ಟೇ ಹೇಳ್ಬೋದು. ಸೂಪರಾಗಿದೆ. ನೀವು ಯಾರಾದರೂ ಕೋഴിക്കോಡ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋದಾದರೆ ಪ್ಲೀಸ್ ಮಸ್ಟ್ ವಿಸಿಟಿಂಗ್ ಆನ್ SM ಸ್ಟ್ರೀಟ್. ಓಕೆ, ನಿಮಗೆ ಅಲ್ಲಿ ಹೋಗಿದ್ರೆ ನೀವು ನಂತರ ಸಾಯಂಕಾಲ ಹೋಗಬೇಡಿ. ನನಗೆ ಬಂದಿರೋ ಒಂದು ಮಿಸ್ಟೇಕ್ ಅಂತಲೇ ನಾನು ಸಾಯಂಕಾಲ ಹೋಗಿರೋದ್ರಿಂದ ನನಗೆ ತುಂಬ ಶಾಪ್ ಮಾಡೋಕ್ಕಾಗಲೇ ಇಲ್ಲ. ನೀವೊಂದು ಮಾರ್ನಿಂಗ್ ಹೋಗಿದ್ರೆ ಈವ್ನಿಂಗ್ ಅಲ್ಲಿಂದ ಬರ್ಬೋದು. ಅಷ್ಟು ಒಂದು ದೊಡ್ಡ ಒಂದು ಮಾರ್ಕೆಟ್ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಪಂಚೆ ಅದಕ್ಕೆ 120 ರುಪೀಸ್ ಆಯಿತು ನಾನು ಕೊಟ್ಟಿರೋದು. ಸೂಪರ್ ಕ್ವಾಲಿಟಿ, ಅಷ್ಟೊಂದು ಸೂಪರ್ ಕ್ವಾಲಿಟಿ. ನಿಮಗೆ ನೋಡುವಾಗಲೇ ಗೊತ್ತಾಗ್ತಿದೆಲ್ಲ, ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಸೂಪರ್ ಕ್ವಾಲಿಟಿ. ಮತ್ತು ಈಗ 2 ಬೆಡ್ಶೀಟ್ ನಾನು ಪೇರಾಗಿ ತಗೊಂಡಿದ್ದು. ನಮಗೆ ಅಲ್ಲಿ ನಮಗೆ ಬೆಡ್ಶೀಟ್ಗಳನ್ನು ಡಿಸ್ಪ್ಲೇಗೆ ಮಡಗಿರ್ತಾರೆ. ನಮಗೆ ಬೇಕಿರುವ ಬೆಡ್ಶೀಟ್ ನಾವು 2 ಪೇರಾಗಿ ತೆಗೆದರೆ 300 ರುಪೀಸ್ ಆಯಿತಾ. ಡಬಲ್ ಕೋಟ್, ತುಂಬಾ ಸೂಪರಾಗಿ ಇರುವ ಮೆಟೀರಿಯಲ್ಸ್ ಮತ್ತು ಸೂಪರ್ ಡಿಸೈನ್. ನಮಗೆ ಏನು ತೆಗಿಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಆಯಿತಾ. ಅಷ್ಟೊಂದು ಶಾಪ್ಗಳಲ್ಲಿದೆ. ನಾನು ನೆಕ್ಸ್ಟ್ ಟೈಮ್ ಹೋಗಿದ್ರೆ ಖಂಡಿತವಾಗ್ಲೂ ನಾನು ಆ ಒಂದು ಮಾರ್ಕೆಟದು ಫುಲ್ ವೀಡಿಯೋ ನಾನು ನಿಮಗೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಮತ್ತು ಇದು ನಮ್ಮ ಬೇಬೀಸ್ಗೆ ಡ್ರೆಸ್ ಪರ್ಚೇಸ್ ಮಾಡಿರೋದು. ಇದು 1 ಇಯರ್ ಬೇಬಿದು ಟೀ ಶರ್ಟ್ ಆಯಿತಾ. ಈ ಒಂದು ಶರ್ಟ್ ಬಗ್ಗೆ ಹೇಳೋದಾದರೆ ಸೂಪರ್ ಅಷ್ಟೇ ಹೇಳ್ಬೋದು, ಬೇರೆ ಏನು ಹೇಳಲಿಕ್ಕಿಲ್ಲ. ನನ್ನ ಮಗುವಿಗೆ 1 ಇಯರ್ ಆದ ಆ ಒಂದು ಟೈಮಲ್ಲಿ ನನ್ನ ಹಸ್ಬೆಂಡ್ ಒಬ್ಬರೇ ಹೋಗಿದ್ದರು ಫ್ರೆಂಡ್ಸ್ ಜೊತೆ ಜಸ್ಟ್ ಶಾಪಿಂಗಿಗೆ ಹೋಗಿದ್ರು. ಆವಾಗ ನನ್ನ ಮಗುವಿಗೆ ಅವರು ಈ ಥರ ಡ್ರೆಸ್ಗಳೆಲ್ಲ ತಂದಿದ್ದರು. ಆ ಒಂದು ಟೈಮಲ್ಲಿ ಇವಾಗ ನನ್ನ ಮಗುಗೆ 2 ಇಯರ್ ಆಗಿಬಿಟ್ಟು 3 ಇಯರ್ಗೆ ರನ್ ಸ್ಟಾರ್ಟ್ ಆಗ್ತಾ ಇದೆ. ಅವನಿಗೆ 3 ಇಯರ್ ಆಯಿತು ಇವಾಗ. ಓಕೆ, ಇವಾಗಲೂ ಕೂಡ ನನ್ನ ಕೈಯಲ್ಲಿ ಆ 1 ಇಯರಲ್ಲಿ ತೆಗೆದ ಆ ಒಂದು ಡ್ರೆಸ್ ಇವಾಗಲೂ ಕೂಡ ಏನು ಡ್ಯಾಮೇಜ್ ಆಗದೆ ಆ ಥರನೇ ಇದೆ. ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಐತೆ ಇಲ್ಲಿದು. ಈ ಒಂದು ಡ್ರೆಸ್ಸಿಗೆಲ್ಲ ಬರೋದು 4 ಸೆಟ್ ಅವರು ಆಲ್ರೆಡಿ ಪಿನ್ ಮಾಡಿರ್ತಾರೆ. ನಮಗೆ ಬೇಕಿರೋ ಒಂದು ಸೆಟ್ ನಾವು ತೆಗಿಬೇಕು. ಅದಕ್ಕೆ ಬೇರೆ ಬರೋದು 4 ಟೀ ಶರ್ಟಿಗೆ ಬೇರೆ 100 ರುಪೀಸ್ ಮಾತ್ರ. ಆವಾಗಲೇ ನಿಮಗೆ ನೋಡ್ಬೋದು, ಒಂದು ಟೀ ಶರ್ಟಿಗೆ ಬೇರೆ 25 ರುಪೀಸ್. ಎಷ್ಟು ಕ್ವಾಲಿಟಿ ಇರೋ ಒಂದು ಟೀ ಶರ್ಟಿಗೆ ಬೇರೆ 25 ರುಪೀಸ್ ಎಲ್ಲಿ ಸಿಗ್ತದೆ ಗಣ್ರಿ? ನೀವೇ ಯೋಚನೆ ಮಾಡಿ. ನಾವು ಶಾಪಿಗೆ ಹೋದರೂ ಕೂಡ ಈ ಒಂದು ರೈಟಲ್ಲಿ ನಮಗೆ ಸಿಗೋದೇ ಇಲ್ಲ. ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು. ಈ ಒಂದು ಪ್ಯಾಂಟೆಲ್ಲ ನೋಡಿದರೆ ನಿಮಗೇನೆ ಗೊತ್ತಾಗ್ತದೆ. ಈ ಒಂದು ಪ್ಯಾಂಟು ಕೂಡ ಅಷ್ಟೇ, 4 ಪ್ಯಾಂಟ್ ಇರ್ತದೆ. ಒಂದು ಸೆಟ್ಟಲ್ಲಿ 100 ರುಪೀಸ್ ಕೊಡಬೇಕು ಅಷ್ಟೇ. ನಾನು ಈ ಒಂದು ಪ್ರೈಸ್ ಕೇಳಿಬಿಟ್ಟು ನಾನು ನನ್ನ ಮಗುವಿಗೆ ಒಂದು 1000ಕ್ಕೂ ಮೇಲೆ ಪರ್ಚೇಸ್ ಮಾಡಿದ್ದೀನಿ ಆಯಿತಾ. ಈ ಒಂದು ಬೇಬಿ ಡ್ರೆಸ್ನ ಅಮ್ಮಂದಿರಿಗೆ ಗೊತ್ತಿರ್ತದೆ ಬೇಬೀಸ್ಗೆ ಎಷ್ಟು ಡ್ರೆಸ್ಗಳು ಇದ್ದರೂ ಕೂಡ ಸಾಲಲ್ಲ. ಅವರಿಗೆ ತುಂಬ ಡ್ರೆಸ್ಗಳು ಬೇಕು. ನನ್ನ ಮಗುವಿಗೆ ಒಂದು 1000ಕ್ಕೂ ಮೇಲೆ ಈ ಒಂದು ಡ್ರೆಸ್ ಪರ್ಚೇಸ್ ಮಾಡಿದ್ದೀನಿ. 1000 ರುಪೀಸ್ ಆಯಿತಾ. 1000 ಡ್ರೆಸ್ ಅಲ್ಲ, 1000 ರುಪೀಸ್ಗೆ. ಓಕೆ, ನೋಡಿ ಗಾಯ್ಸ್, ಎಷ್ಟು ಸೂಪರಾಗಿರೋ ಪ್ರಿಂಟ್ ಅಂತ ಹೇಳ್ತಾರೆ. ಸೂಪರ್ ಪ್ರಿಂಟ್, ಏನು ಹೇಳೋಕ್ಕಿಲ್ಲ. ನೀವು ಒಂದ್ಸಲಿ ಆ ಒಂದು ಸ್ಟ್ರೀಟ್ ಮಾರ್ಕೆಟ್ ವಿಸಿಟ್ ಮಾಡಿ, ನಿಮಗೇನೆ ಅಲ್ಲಿಂದ ಬರೋದಕ್ಕೆ ಆಗಲ್ಲ. ಅಷ್ಟು ಸೂಪರ್ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ರೈಟ್ ಕೇಳಿಬಿಟ್ಟು ನೀವು ಚೀಪ್ ಕ್ವಾಲಿಟಿ ಇರ್ಬೋದು, ಈ ಪ್ರಾಡಕ್ಟೆಲ್ಲ ಚೀಪ್ ಕ್ವಾಲಿಟಿ ಅಂತ ಅನ್ಸ್ಕೊಳ್ಳೇಬೇಡಿ. ಸೂಪರ್ ಕ್ವಾಲಿಟಿ ಆಯಿತಾ. ನನಗೆ ಅನಿಸ್ತದೆ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ನಮಗೆ ಪ್ರಾಡಕ್ಟ್ಗಳು ಸಿಗೋದಿಲ್ಲ ಅಂತ. ನಾನು ತುಂಬ ಪ್ರಾಡಕ್ಟ್ಗಳು ಪರ್ಚೇಸ್ ಮಾಡಬೇಕು ಅಂತ ಹೋದವಳು. ಬಟ್ ಆ ಒಂದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ತುಂಬ ರಶ್ ಇತ್ತು. ಸೆಕೆಂಡ್ ಥಿಂಗ್ ಏನಿದು ಟೈಮ್ ಇತ್ತಿಲ್ಲ. ಮತ್ತು ಈ ಒಂದು ಬೆಡ್ಶೀಟ್ ನೋಡಿದ ಗೈಸ್, ತುಂಬ ಸ್ವೀಟ್ ಆ್ಯಂಡ್ ಬ್ಯೂಟಿಫುಲ್ ಬೆಡ್ಶೀಟ್ ಅಲ್ವಾ. ಓಕೆ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವವರೆಗೂ ಬಾಯ್.